ಪೌರ ಕಾರ್ಮಿಕರಿಗೆ ಕೊಟ್ಟ ಮಾತನ್ನ ತಪ್ಪಿದ್ರ ಸಿಎಂ ಡಿಸಿಎಂ ಕೆಲಸ ಕಾಯಂ ಮಾಡುತ್ತೇವೆ ಅಂತ ಸುಳ್ಳು ಭರವಸೆ ಏನಾದರೂ ನೀಡಿದ್ರ? ಪೌರ ಕಾರ್ಮಿಕರಿಗೆ ಕೊಟ್ಟ ಮಾತನ್ನ ತಪ್ಪಿದ್ರ ಸಿಎಂ ಡಿಸಿಎಂ ಕೆಲಸ ಕಾಯಂ ಮಾಡ್ತೀವಿ ಅಂತ ಸುಳ್ಳು ಭರವಸೆಯನ್ನ ನೀಡಿದ್ರ? ಭರವಸೆ ಈಡೇರದ ಹಿನ್ನೆಲೆಯಲ್ಲಿ ಕಾರ್ಮಿಕರಿಂದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇನ್ನು ಸೆಪ್ಟೆಂಬರ್ 15ರಿಂದ ಕಸದ ಲಾರಿ ಚಾಲಕರ ಪ್ರತಿಭಟನೆ ರಾಜಧಾನಿಗೆ ತಟ್ಟಲಿದೆ. ಕಸದ ಸಂಕಷ್ಟ, ಜನರಿಗೆ ಸಂಕಟ ಎದುರಾಗಿದೆ. ಇನ್ನು ಕಸದ ವಿಲೇವಾರಿ ಸ್ಥಗಿತಕ್ಕೆ ಈಗಾಗಲೇ ಪೌರ ಕಾರ್ಮಿಕರು ಮುಂದಾಗಿದ್ದಾರೆ. ಕೆಲಸ ಕಾಯಂ ಆಗ್ರಹಿಸಿ ಕಸ ವಿಲೇವಾರಿಯನ್ನ ನಿಲ್ಲಿಸಲು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಕಸ ಸಂಗ್ರಹ 700 ಕಸದ ಲಾರಿ, 4000 ಕಸದ ಆಟೋ ಅನ್ನ ಈಗಾಗಲೇ ಸಂಚಾರ ಬಂದ್ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿರುವಂತದ್ದು. ಪೌರ ಕಾರ್ಮಿಕರಿಗೆ ಕೊಟ್ಟ ಮಾತನ್ನ ಸಿಎಂ ಡಿಸಿಎಂ ತಪ್ಪಿದ್ರ ಅನ್ನೋ ಪ್ರಶ್ನೆಯಲ್ಲಿ ಎದ್ದಿರುವಂತದ್ದು. ನಾವು ಈಗಾಗಲೇ ಬೆಂಗಳೂರಲ್ಲಿ ಗಣತಾಜ್ಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದಂಥ ಚಾಲಕರು ಸಹಾಯಕರುಗಳನ್ನ ಒಂದು ನೇರವೇತನಕ್ಕಾದರೂ ಒಳಪಡಿಸಿ ಇಲ್ಲ ಕಾಯಂ ಆದರೂ ಮಾಡಿ ಅಂತೇಳಿ ನಾವು ಈಗಾಗಲೇ ಸುಮಾರು ಹಲವು ಬಾರಿ ನಾವು ಪ್ರೊಟೆಸ್ಟ್ಗಳನ್ನ ಮಾಡಿದ್ರಿ. ಆ ಪ್ರೊಟೆಸ್ಟ್ ಮಾಡಿದಂಥ ಸ್ಥಳಕ್ಕೆ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಬಂದು ಭರವಸೆ ಕೊಟ್ಟಿದ್ದಾರೆ. ಮತ್ತು ಇದೇ ವಿಚಾರವಾಗಿ ಎಷ್ಟೋ ನಾವು ಮನವಿ ಪತ್ರಗಳ ಕೊಟ್ಟ ನಂತರ ಏನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಏನು ಮೇ 1ನೇ ತಾರೀಕು ಅಂದರೆ ಮೇ 1ನೇ ತಾರೀಕು 2025 ಕಾರ್ಮಿಕ ದಿನಾಚರಣೆ ದಿನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ಘೋಷಣೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿಮ್ಮನ್ನು ನಾವು ನೇರವೇತನಕ್ಕೆ ಒಳಪಡಿಸ್ತೀರಿ ಇಲ್ಲ ಕಾಯಂ ಮಾಡ್ತೀರಿ ಅಂತೇಳಿ ಘೋಷಣೆ ಮಾಡಿರ್ತಾರೆ. ಆ ಘೋಷಣೆಗೆ ಸಂಬಂಧಪಟ್ಟಾಗ ಯಾವುದೋ ಆದೇಶ ಹೊರಡಿಸಿರೋದಿಲ್ಲ. ಆ ಆದೇಶನ ಹೊರಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಇದೇ ಏನು ಸೆಪ್ಟೆಂಬರ್ 15ನೇ ತಾರೀಕಿಂದ ನಾವು ಅನಿರ್ದಿಷ್ಟಾವಧಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀರಿ ಫ್ರೀಡಮ್ ಪಾರ್ಕಲ್ಲಿ. ಎಲ್ಲರೂ ದಯವಿಟ್ಟು ಸಹಕರಿಸಬೇಕು. ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಮತ್ತು ನಮ್ಮ ಚಾಲಕರ ಸಹಾಯಕರುಗಳು ಹೆಚ್ಚಿನ ಸಂಖ್ಯೆಯಾಗಿ ಭಾಗವಹಿಸಿ ಈ ಒಂದು ಹೋರಾಟನ ಯಶಸ್ವಿಗೊಳಿಸ್ಬೇಕಂತ ನಾವು ಈ ಒಂದು ಕರಪತ್ರಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀರಿ ಸರ್. ಇಲ್ಲ ಸರ್, 15ನೇ ತಾರೀಕಿಂದ ಅನಿರ್ದಿಷ್ಟಾವಧಿ. ಯಾಕಂದರೆ ಕಳೆದ ಬಾರಿ ನಮಗೆ ಉಪಮುಖ್ಯಮಂತ್ರಿಗಳು ಬಂದಿದ್ದರು. ಅವರು ಒಂದು ಭರವಸೆ ಇತ್ತು, ಅವ್ರು ನಮ್ಗೆ ಆದೇಶ ಹೊರಡಿಸ್ತಾರಂತ. ಆದರೆ ಅದ್ರ ಬದಲಾಗಿ ಇವಾಗ ಮತ್ತೆ ಅವ್ರು ಗುತ್ತಿಗೆ ಕರೆದು ನಮ್ಮನ್ನು ಅನ್ಯಾಯಕ್ಕೆ ಒಳಪಡಿಸ್ತಾ ಇದ್ದಾರೆ. ಅದನ್ನು ಸರಿಪಡಿಸ್ಕೊಂಡು ನಮಗೆ ನಮ್ಮ ಪರವಾಗಿ ಒಂದು ನೇರವೇತನ ಪದ್ಧತಿಗೆ ಒಳಪಡಿಸೋ ಒಂದು ಆದೇಶ ಹೊರಡಿಸೋವರೆಗೂ ಅನಿರ್ದಿಷ್ಟಾವಧಿಯಾಗಿ ನಾವು ಅಲ್ಲೇ ನಿರಂತರವಾಗಿ ಹೋರಾಟನ ಹಮ್ಮಿಕೊಳ್ತಾ ಇದ್ದೀರಿ ಸರ್.